ವೆಲ್ಕಮ್ ಬ್ಯಾಕ್ ಟು ಅಂತರ್ಮುಖಿ ವ್ಲಾಗ್ಸ್. ಅಂತರ್ಮುಖಿ ವ್ಲಾಗ್ಸ್ಗೆ ಸುಸ್ವಾಗತ. ಅಂತರ್ಮುಖಿ ವ್ಯೂವರ್ಸ್ಗೆ ಶುಭ ಸಂಜೆ. ಇವತ್ತು ಹೆಲ್ದಿ ಆಗಿರೋ ಟೇಸ್ಟಿ ಆಗಿರೋ ಪಾಲಕ್ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೋಬೇಕು. ಅದಾದ್ಮೇಲೆ 1 ಪಾವ್ ಅಕ್ಕಿಗೆ 3/4 ಪಾವ್ ಹೆಸರು ಬೇಳೆ ಹಾಕಿ ಜೊತೆಗೆ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಅದಕ್ಕೆ 1 ಸ್ಪೂನ್ ಅರಿಶಿನ ಹಾಕಿ ಕುಕ್ಕರ್ ವಿಸಿಲ್ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು. ಸೊ ನೋಡಿ, ಅದಕ್ಕೆ ಕರೆಕ್ಟಾಗಿ ಮೆಷರ್ ಮಾಡಿಕೊಂಡು ನಾನು ನೀರು ಹಾಕೋತಾ ಇದ್ದೀನಿ. ಸೊ 4 ಲೋಟ ನೀರು ಹಾಕೊಂಡಿದ್ದೀನಿ. 2 ಪಾವ್ ಆಗಿರುತ್ತೆ. 4 ಲೋಟ ನೀರು ಹಾಕಿ 1 ಸ್ಪೂನ್ ಅರಿಶಿನ ಹಾಕಿ ಕುಕ್ಕರಲ್ಲಿ ನಾನು ಗ್ಯಾಸ್ ಮೇಲೆ ಸ್ಟವ್ ಆನ್ ಮಾಡಿ ವಿಜಿಲ್ ಹಾಕಕ್ಕೆ ಇಟ್ಕೋತಾ ಇದ್ದೀನಿ. ಅದಾದ್ಮೇಲೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ತಿರ್ಗಾ ಅದು ಮುಳುಗೋ ಅಷ್ಟು ನೀರು ಹಾಕಿ ಅದನ್ನ ಬೇಯಕ್ಕೆ ಇಟ್ಕೋತಾ ಇದ್ದೀನಿ. ನೋಡಿ, ಫುಲ್ಲು ಬೇಯಿಸ್ಕೋಬಾರ್ದು, ಇಷ್ಟು ಬೆಂದಿದ್ರೆ ಸಾಕು. ಇಷ್ಟು ಬೇಯಿಸ್ಕೊಂಡ್ಮೇಲೆ ತಿರ್ಗಾ ತಣ್ಣೀರಲ್ಲಿ ಹಾಕಿ ಕೂಲ್ ಮಾಡಿ ಇಟ್ಕೋಬೇಕು. ತಣ್ಣೀರಲ್ಲಿ ಯಾಕೆ ಹಾಕೋದು ಅಂದರೆ ಅದ್ರದ್ದು ಕಲರ್ ಹಾಗೆ ರಿಟೈನ್ ಆಗುತ್ತೆ. ನೋಡಿ ಇನ್ನೂ ಎಷ್ಟು ಗ್ರೀನ್ ಆಗಿದೆ. ಸೊ ಅದಕ್ಕೆ ತಣ್ಣೀರಲ್ಲಿ ಹಾಕಿ ಕೂಲ್ ಆದಮೇಲೆ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡೆ. ಸೊ ಅದಾದ್ಮೇಲೆ ನಿಮಗೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಟೊಮೆಟೊ ಮತ್ತೆ ಆ ಪಾಲಕ್ ಇದಾಗಿರೋದು ಪೇಸ್ಟ್ ಆಗಿರೋದು. ಸೊ ನಾನು ಇಲ್ಲಿ ಬರೀ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ, ಸಾಸಿವೆ, ಜೀರಿಗೆ ಒಗ್ಗರಣೆ ಹಾಕೊಂಡು ಕರಿಬೇವು ಮತ್ತೆ 4 ಹಸಿಮೆಣಸಿನ್ಕಾಯಿನ ನಾನು ಈ ರೀತಿ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಅದಕ್ಕೆ ತಕ್ಕನಾದಷ್ಟು ಶುಂಠಿ ಕೂಡ ಹಾಕೋತಾ ಇದ್ದೀನಿ. ಆಮೇಲೆ ನೀವು ಹಿಂಗು ಕೂಡ ಆ್ಯಡ್ ಮಾಡ್ಕೋಬಹುದು. ಈ ಲೆವೆಲಲ್ಲಿ ನೀವು ಟೊಮೆಟೊ ಜೊತೆ ಈರುಳ್ಳಿನೂ ಹಾಕಿ ರೆಡಿ ಮಾಡ್ಕೋಬಹುದು. ನಾನು ವಿತೌಟ್ ಆನಿಯನ್ ಗಾರ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಹಾಕ್ತಿಲ್ಲ. ನಿಮಗೆ ಬೇಕಾದ್ರೆ ಈ ಟೈಮಲ್ಲಿ ಈರುಳ್ಳಿ ಮತ್ತೆ ಗಾರ್ಲಿಕ್ ಆ್ಯಡ್ ಮಾಡ್ಕೋಬಹುದು. ಸೊ ಈಗ ಟೊಮೆಟೊ ಮೆತ್ತಗಾದ್ಮೇಲೆ ನಾನು ಅಚ್ಕಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ಹಾಕೊಂಡೆ. ಆಮೇಲೆ ಪಾಲಕ್ ರುಬ್ಬಿಟ್ಕೊಂಡಿರೋ ಅಂತ ಪಾಲಕ್ನ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸೊ ನೋಡಿ, ಇಲ್ಲಿ ಕುಕ್ಕರ್ನ 1 ವಿಸಿಲ್ ಮಾಡ್ಕೊಂಡಿದ್ದೀನಿ ನಾನು. ಈ ತರ ಬೆಂದಿರುತ್ತೆ. ಅದಕ್ಕೆ ನಾವು ಯಾವ ಹದ ಬೇಕೋ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ರುಬ್ಬಿರೋ ಜಾರ್ ಇರುತ್ತಲ್ಲ ಅದ್ರ ನೀರನ್ನ ಕೂಡ ವೇಸ್ಟ್ ಮಾಡಬಾರ್ದು ಅಂತ ಜಾರ್ ವಾಶ್ ಮಾಡಿ ಆ ನೀರನ್ನ ಹಾಕೊಂಡೆ. ಇಲ್ಲಿ ಅಷ್ಟೊತ್ತಿಗೆ ಪಾಲಕ್ ಚೆನ್ನಾಗಿ ಫ್ರೈ ಆಗಿತ್ತು. ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನ ಫ್ರೈ ಮಾಡಕ್ ಹಾಕಿದ್ವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಉಪ್ಪು ಬೇಕೋ ಅದಕ್ಕೆ ಅಷ್ಟು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ತಿರ್ಗಾ ಸ್ಟವ್ ಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಇಟ್ಕೊಂಡೆ. ನೋಡಿ, ಪಾಲಕ್ ಕಿಚಡಿ ಇಷ್ಟು ಈಸಿಯಾಗಿ ರೆಡಿ ಆಯಿತು. ಇದಕ್ಕೆ ಮೇಲ್ಗಡೆ ತುಪ್ಪ ಕೂಡ ನಾನು ಆ್ಯಡ್ ಮಾಡಿಕೊಂಡೆ. ಹೆಲ್ದಿಯಾಗಿರೋ ಪಾಲಕ್ ಸೊಪ್ಪು ತಿಂದರೆ ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ, ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಐರನ್ ಸೇರುತ್ತೆ. ಸೊ ಹೆಲ್ದಿ ಟೇಸ್ಟಿ ಪಾಲಕ್ ಕಿಚಡಿ ಈಸಿಯಾಗಿ ಮಾಡ್ಕೋಬೋದು. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ